ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅವರನ್ನ ಭೇಟಿಯಾಗಿರೋದು ಮೂರು ಸೇನೆಯ ಮುಖ್ಯಸ್ಥರು. ರಾಷ್ಟ್ರಪತಿ ಭವನದಲ್ಲಿ ಸೇನಾ ಮುಖ್ಯಸ್ಥರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ಮುರ್ಮು ಅವರಿಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಸೇನೆ ಯಾವ ರೀತಿಯಾಗಿ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿತು, ಆಪರೇಷನ್ ಸಿಂಧೂರವನ್ನ ಎಕ್ಸಿಕ್ಯೂಟ್ ಮಾಡಿದ್ದು ಹೇಗೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ವಿವರಣೆಯನ್ನ ಕೊಟ್ಟಿರೋದು ಮೂರು ಸೇನೆಯ ಮುಖ್ಯಸ್ಥರು. ಇನ್ನು ಈ ಸೇನೆಯ ಯಶಸ್ವಿ ಕಾರ್ಯಾಚರಣೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ರಾಷ್ಟ್ರಪತಿ ಭವನದಲ್ಲಿ ಮೂರು ಸೇನೆಯ ಮುಖ್ಯಸ್ಥರು ಭೇಟಿಯಾಗಿ ಈ ಆಪರೇಷನ್ ಸಿಂಧೂರದ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಆಪರೇಷನ್ ಸಿಂಧೂರವನ್ನ ಪ್ಲಾನ್ ಮಾಡಿದ್ದು, ಅದು ಆಪರೇಟ್ ಆಗಿದ್ದು ಹೇಗೆ, ಎಕ್ಸಿಕ್ಯೂಟ್ ಆದ ನಂತರ ಏನೆಲ್ಲ ಆಯಿತು, ಅದೆಲ್ಲ ಬೆಳವಣಿಗೆಗಳ ಬಗ್ಗೆ ಕೂಡ ವಿವರವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮೂರು ಸೇನೆಯ ಮುಖ್ಯಸ್ಥರು ಕೂಡ ಹೋಗಿ ಭೇಟಿಯಾಗಿರೋದು. ಈಗಾಗಲೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇದ್ರ ಬಗ್ಗೆ ಕೇಳಿದ್ರು, ಮಾಹಿತಿಯನ್ನ ಓದಿದ್ರು. ಬಟ್ ಸೇನೆಯ ಮುಖ್ಯಸ್ಥರೇ ಖುದ್ದಾಗಿ ಹೋಗಿ ಭೇಟಿಯಾಗಿ ಈಗ ಅದ್ರ ಬಗ್ಗೆ ವಿವರವಾಗಿ ಹೇಳಿ ಬಂದಿದ್ದಾರೆ. ಆಪರೇಷನ್ ಸಿಂಧೂರ ಹೇಗಿತ್ತು ಅಂತ. ಉಗ್ರರ ಒಟ್ಟು 9 ನೆಲೆಗಳನ್ನ ಟಾರ್ಗೆಟ್ ಮಾಡಿ ಆಪರೇಷನ್ ಸಿಂಧೂರವನ್ನ ನಡೆಸಲಾಗಿತ್ತು. ನೋಡಿ, ಆ ಒಂದು ಭೇಟಿಯ ಫೋಟೋಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಮೂರು ಸೇನೆಯ ಮುಖ್ಯಸ್ಥರು ಕೂಡ ಹೋಗಿ ಭೇಟಿಯಾಗಿ ದ್ರೌಪದಿ ಮುರ್ಮು ಅವರಿಗೆ ಆಪರೇಷನ್ ಸಿಂಧೂರದ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟು ಬಂದಿದ್ದಾರೆ. ಆಪರೇಷನ್ ಸಿಂಧೂರವನ್ನ ನಾವು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದ್ವಿ ಅಂತ. ಅದಾದ ನಂತರ ಕೂಡ ಈಗಾಗಲೇ ಸೇನೆಯ ಒಂದಷ್ಟು ಮಹಿಳಾ ಅಧಿಕಾರಿಗಳು ಕೂಡ ವ್ಯೋಮಿಕಾ ಸಿಂಗ್ ಇರ್ಬೋದು, ಅದೇ ರೀತಿಯಾಗಿ ಸೋಫಿಯಾ ಕುರೇಶಿ ಇವರೆಲ್ಲರೂ ಕೂಡ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ಕೊಟ್ಟಿದ್ರು. ಬಟ್ ಖುದ್ದಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಸೇನೆಯ ಮುಖ್ಯಸ್ಥರು ಹೋಗಿ ಭೇಟಿಯಾಗಿ ಅದ್ರ ಬಗ್ಗೆ ವಿವರವನ್ನು ಕೊಟ್ಟು ಬಂದಿದ್ದಾರೆ. ಹೇಗಿತ್ತು, ಏನ್ ಕತೆ ಅಂತ. ಈಗ ಇದಾದ ನಂತರ ಕೂಡ ಪಾಕಿಸ್ತಾನ ಯಾವ್ಯಾವ ಕಡೆ ದಾಳಿ ನಡೆಸಿದೆ, ಮತ್ತೆ ಯಾವ ರೀತಿ ಭದ್ರತೆ, ಇದೆಲ್ಲದ್ರ ಬಗ್ಗೆ ಕೂಡ ವಿವರವಾಗಿ ಹೇಳಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಈ ಒಂದು ಆಪರೇಷನ್ ಸಿಂಧೂರದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಬಹಳ ಯಶಸ್ವಿಯಾಗಿ ನಡೆದಿದೆ ಇದು ಅಂತ. ಯಾಕೆಂದರೆ ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ನೇ ತಾರೀಕು ಏನು ಅಮಾಯಕರನ್ನ, ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನದ ಉಗ್ರರು ದಾಳಿಯನ್ನು ನಡೆಸಿದ್ರು, ಅದರಲ್ಲಿ 26 ಮಂದಿ ಮೃತಪಟ್ಟಿದ್ರಲ್ಲ. ಅದರ ನಂತರ ಉಗ್ರರ ನೆಲೆಗಳನ್ನು ಹುಡುಕಿ ಈ ಆಪರೇಷನ್ ಸಿಂಧೂರ ಅನ್ನುವಂಥ ಶೀರ್ಷಿಕೆ ಇಟ್ಕೊಂಡು ಆಪರೇಷನನ್ನು ಮಾಡಲಾಗಿತ್ತು. ಅದರಿಂದಾಗಿ 100ಕ್ಕೂ ಹೆಚ್ಚು ಉಗ್ರರು ಈಗಾಗಲೇ ಹತರಾಗಿದ್ದಾರೆ. ಇದ್ರ ಬಗ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ವಿವರವಾಗಿ ಸೇನೆಯ ಮುಖ್ಯಸ್ಥರು ಮಾಹಿತಿಯನ್ನು ಕೊಟ್ಟಿರೋದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇದೆಲ್ಲದ್ರ ಬಗ್ಗೆ ಕೇಳಿದ ನಂತರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅನೇಕ ಮೀಟಿಂಗ್ಗಳು ನಡೀತಾ ಇದ್ದಾವೆ, ನೀವು ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಬೆಳ್ಳಂಬೆಳಗ್ಗೆ ಕೂಡ ಒಂದು ಸಭೆ ಆಯಿತು, CCS ಮೀಟಿಂಗು. ಅದೇ ರೀತಿಯಾಗಿ ಮತ್ತೊಂದು ಸಂಪುಟ ಸಮಿತಿಯ ಉಪಸಂಪುಟ ಸಮಿತಿ ಮೀಟಿಂಗ್ ಕೂಡ ಇದೆ. ಮತ್ತೊಂದು ಕಡೆ ಸೇನೆಯ ಅಧಿಕಾರಿಗಳನ್ನು ಇರ್ಬೋದು ಅಥವಾ ಈ ಪೈಲಟ್ಗಳನ್ನ ಇರ್ಬೋದು, ಪ್ರಧಾನಿ ಮೋದಿಯವರು ಕೂಡ ನಿನ್ನೆ ಭೇಟಿಯಾಗಿದ್ದರು, ವಾಯುನೆಲೆಗೆ ಭೇಟಿ ಕೊಟ್ಟು ಮಾತನಾಡಿಸಿದ್ರು. ಅವೆಲ್ಲ ಬೆಳವಣಿಗೆಗಳ ನಂತರ ಹಂತ ಹಂತವಾಗಿ ಸೇನಾ ಮುಖ್ಯಸ್ಥರು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿಯಾಗೋದಿರ್ಬೋದು, ಅಮಿತ್ ಶಾ ಅವ್ರನ್ನ ಭೇಟಿಯಾಗೋದು, ಪ್ರಧಾನಿ ಮೋದಿ ಅವ್ರನ್ನ ಭೇಟಿಯಾಗೋದು, ಇದ್ರ ಬಗ್ಗೆ ಹೇಳೋದು ಅಥವಾ ಸೇನೆಗೆ ಸಂಬಂಧಪಟ್ಟಂತೆ ಏನು ಬೇಕು ಅದ್ರ ಬಗ್ಗೆ ಎಲ್ಲ ಕೇಳ್ತಾರೆ. ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿಯಾಗಿ ಒಂದು ರೀತಿಯಾಗಿ ಅಫಿಷಿಯಲ್ ಆಗಿ ಅವರಿಗೆ ತಿಳಿಸಿರೋದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಗೊತ್ತಿರುತ್ತೆ ಎಲ್ಲದು, ಬಟ್ ಅದೊಂದು ಔಪಚಾರಿಕವಾಗಿ ಭೇಟಿಯಾಗಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ಮುಟ್ಟಿಸುವಂಥ ಕೆಲಸವನ್ನು ಮೂರು ಸೇನೆಯ ಮುಖ್ಯಸ್ಥರು ಕೂಡ ಮಾಡಿರುವಂಥದ್ದು. ಭೂಸೇನೆ, ನೌಕಾಸೇನೆ, ಜಲಸೇನೆ, ಮೂರು ಸೇನೆಯ ಮುಖ್ಯಸ್ಥರು ಕೂಡ ಹೋಗಿ ಅಲ್ಲಿ ಭೇಟಿಯಾಗಿ ಏನೇನಾಯಿತು, ಯಾವ ರೀತಿಯಾಗಿ ನಾವು ದಾಳಿ ಮಾಡಿದ್ವಿ ಉಗ್ರರ ನೆಲೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದು ಹೇಗೆ, ಟಾರ್ಗೆಟ್ ಮಾಡಿದ್ದು ಹೇಗೆ, ಅದೆಲ್ಲದ್ರ ಬಗ್ಗೆ ಕೂಡ ವಿವರವಾಗಿ ಹೇಳಿ